ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದಿನ ಸ್ಟೋರಿ ಹೇಳ್ಬೋದು. ಇವ್ರ ಇತಿಹಾಸ ಹಾವೇರಿ ಜಿಲ್ಲೆಯಲ್ಲಿ ತುಂಬಾ ಪ್ರಚಂಡವಾಗಿದೆ. ಬಹುಶಃ ಇವತ್ತು ತೆಪ್ಪ ಅಂತ ಕರೀತಾರೆ, ಅದನ್ನ ತೆಪ್ಪ ಅಂತ ಕರೀತಾರೆ. ಇದು ಅದನ್ನ ಸೃಷ್ಟಿ ಮಾಡಿದ್ದೇ ಮಹರ್ಷಿ ಅಂಬಿಕೆ ಚೌಡಿಯವರು. ಇವತ್ತು ಆಧುನೀಕರಣದಲ್ಲಿ ಏನ್ ತೆಪ್ಪ ಅಂತ ಕರಿತೀವಿ ಮಿಷನಲ್ಲಿ, ಅವತ್ತು ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಾದ್ರೆ ಅಹಮಾನ್ ಬಾನ್ನ ಒಂದು ಚರಿತ್ರೆ ಇವತ್ತು ದೊಡ್ಡ ಮಟ್ಟಕ್ಕಿದೆ. ಅಂತ ಕುಲದಲ್ಲಿ ಓದ್ತಿರ್ತಕ್ಕಂಥ ನಮ್ಮ ಅಂಬಿಕೆ ಚೌಡ ಕುಲಸ್ಥರಿಗೆ ತಾಲೂಕು ಆಡಳಿತ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಸ್ವಾಗತವನ್ನು ಬಯಸ್ತೀನಿ. ನಮ್ಮಲ್ಲಿ ಇವತ್ತು ಕುಲಕಸುಬು ಅಂದ ತಕ್ಷಣ ಈ ಅಂಬಿಕೆ ಚೌಡಯ್ಯರ ಒಂದು ಕುಲಪಸ್ಥದಲ್ಲಿ ತುಂಬಾ ಮೀನಿರ್ತಕ್ಕಂಥ ಜನ. ಇವತ್ತು ನಿಮ್ದೇ ಆಗಿರ್ತಕ್ಕಂಥ ಒಂದು ನಿಗಮಂಡಳಿ ಇದೆ. ಬಹುಶಃ ಸುಮಾರು ವರ್ಷಗಳಿಂದ ಸರ್ಕಾರ ಬಂದಾಗಿಂದ ₹1 ಕೂಡ ಬಿಡುಗಡೆ ಮಾಡಿಲ್ಲ. ಇದೊಂಥರ ಅನ್ಯಾಯ ಆಗ್ತಕ್ಕಂಥ. ಕಳೆದ ನಾನು ಸಂಬಂಧಪಟ್ಟಿರ್ತಕ್ಕಂಥ ಮಿನಿಸ್ಟ್ರಲ್ಲಿ ಮಾತಾಡಿ, ಮಾಂಕಾಳ ವೈದ್ಯರ ಹತ್ರ ಮಾತಾಡಿ ಒಂದು ವಿಶೇಷವಾಗಿ ಈ ಒಂದು ಕಮ್ಯುನಿಟಿಗೆ ಮತ್ತು ಬೆಸರ್ ಕಮ್ಯುನಿಟಿಗೆ ಒಂದು 100 ಮನೆಯನ್ನ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗಾಗಲೇ ನಮ್ಮ ಪಿ ಆಗಿರ್ತಕ್ಕಂಥ ನಾಗೇಶ್ ಅವರಿಗೆ ಹೇಳಿ ಲೀಸ್ಟ್ ಮಾಡಿ ಅವ್ರನ್ನ ಕರ್ಕೊಂಬಂದು, ನಮ್ಮ ಇವನ್ನ ಸಂಬಂಧಪಟ್ಟ ಕರ್ಕೊಂಬಂದು ಲೀಸ್ಟ್ ಮಾಡಪ್ಪ, ಒಂದು 25 ಮನೆ ಲೀಸ್ಟ್ ಮಾಡಿ ಅವ್ರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂತೀವಿ. ಈಗ ಇದು ನನ್ನ ಕೈಲಾಗಿರ್ತಕ್ಕಂಥ ಒಂದು ಚಿಕ್ಕ ಸಹಾಯ. ಅದು ಸುಮಾರು ವರ್ಷಗಳು ನಾನು ಬಂದಾಗಿಂದ ಕೂಡ ಸಾಕಷ್ಟು ಮನವಿ ಸಲ್ಲಿಸಿದ್ದೀರಿ. ನಾವು ಅದೇ ಪ್ರಕಾರವಾಗಿ 1ನೇ ತಾರೀಕು ನಮ್ಮ ತಾಲೂಕು ಕಚೇರಿ ಆವರಣದಲ್ಲಿ ಮಹಾನುಭಾವನ ಪೂಜೆ ಮಾಡೋ ಮುಖಾಂತರವಾಗಿ ಅದಕ್ಕೆ ನಮನ ಸಲ್ಲಿಸ್ತೀವಿ. ತಾವೆಲ್ಲ ಬಂದು ಹಾಜರಾಗಬೇಕಂತ. ಇಷ್ಟು ಜನ ಬಂದ್ರೆ ನಾನು ಒಪ್ಪಲ್ಲ, ಇಷ್ಟು ಜನ ಬಂದ್ರೆ ನಾನು ಒಪ್ಪಲ್ಲ. ಸೊ ಇನ್ನೂ ಸಾಕಷ್ಟು ಜನ ನನಗೆ ಗೊತ್ತಿರ್ತಕ್ಕಂಥ ಜನ ಇನ್ನು ಅಂಬ್ಲಿಕಲ್ ಪಂಚಾಯತಿಂದ ಯಾರು ಬಂದಿಲ್ಲ, ತಾಯ್ಲೂರಿಂದ ಬಂದಿಲ್ಲ, ಮಂಗ್ಲಿಯಿಂದ ಬಂದಿಲ್ಲ, ಬೇರ್ಕೂರಿಂದ ಬಂದಿಲ್ಲ. ಅದಲ್ವಾ, ನಂಗೆ ಗೊತ್ತಿದೆ ಎಲ್ಲೆಲ್ಲಿದ್ದಾರೆ ಇವರು ಅಂತ ಗೊತ್ತಿದೆ. ಆದ್ರೂ ಈ ಅಂಬಿಕೆ ಚೌಡಯ್ಯ ಸೀಮಿತ ಅಂದ್ರೆ ಬರೀ 6 ಜನನಾ? ಈ ನಮ್ಮ ಈ ಆಲಂಗೂರಿಂದ ನಮ್ಮ ನಾಗರಾಜೇನ, ನಮ್ಮ ಮೇಷ್ಟ್ರು, ನೀವೇನಾ? ಯಾರು ಬೇಡ ಅಂದ್ರೆ ಬರಕ್ಕೆ? ಆಯ್ತು, ಇವತ್ತು ಪದಾಧಿಕಾರಿ ಬಂದಿದ್ದೀರಿ. 21ನೇ ತಾರೀಕು ಎಷ್ಟು ಜನ ಬರ್ತೀರಿ ಗೊತ್ತಿರಲ್ಲ. 150 ಜನ ಬಂದು ಪೂಜೆಗೆ ಭಾಗವಹಿಸ ಮಾತ್ರ ನಾನು ಅವತ್ತು ಸೈಟ್ ಅನೌನ್ಸ್ ಮಾಡ್ತೀನಿ. ನೀವು 21ನೇ ತಾರೀಕು ಪೂಜೆಗೆ ಬನ್ನಿ, ನಾನು ಅನೌನ್ಸ್ ಮಾಡ್ತೀನಿ, ಜಾಗ ಕೊಡ್ಲಿಕ್ಕೆ ಅನೌನ್ಸ್ ಮಾಡ್ತೀನಿ. ಖಂಡಿತವಾಗ್ಲೂ ಮುಂಬರುವ ದಿನ ನಾನು ಅನುದಾನದಲ್ಲಿ ಸ್ವಲ್ಪ ಅಮೌಂಟ್ ಕೊಟ್ಟು ಅದು ಭವನ ಕಟ್ಟಲಿಕ್ಕೆ ಕೂಡ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ. ಆದ್ರೆ ನನ್ ಕರೆದಾಗ 5-6 ಜನ ಬಂದ್ರೆ ನಂಗೆ 3 ಬರಲ್ಲ ಬರಕ್ಕೆ, ಅದಲ್ಲ. ಸೊ ಅದನ್ನ ಓಪನ್ ಆಗಿ ಹೇಳ್ತಾ ಬೇಕೊಳ್ಳಕ್ ಹೋಗ್ಬೇಡಿ. ನಮ್ಮ ಸಂಘ ಜಾತಿ ಅಂದ್ಮೇಲೆ ನಮ್ಮ ಚೇರು ನಾವೇ ಹಾಕೊಬೇಕು, ನಮ್ಮ ಜಾತಿ ನಾವೇ ಬೆಳೆಸ್ಕೊಬೇಕು. ಅದನ್ನ ನನ್ನ ಜಾತಿ ಬಂದು ಈ ಬಾಬು ಬೆಳೆಸಲ್ಲ, ಹೌದಾನೆ? ನಾಗರಾಜನೇ ಬೆಳೆಸ್ಕೊಬೇಕು ಅದನ್ನ, ಹೌದಲ್ಲ? ನಾವು ಮೀಟಿಂಗ್ ನೋಡಿ, ಈಗ ನಾನು ಬರ್ಬೇಕಾದ್ರೆ ನಮ್ಮ ಡಾಕ್ಟರ್ ಎಲ್ಲಿದ್ರು? ಹಾಸ್ಪಿಟಲ್ ಇದ್ರು, ಅದಲ್ಲ? ಬಂದು ಒಂದು ಸಲ ಮಾಡಿದ್ ಈಗ ಇಲ್ಲಿ ಬಂದ್ರು, ಆಯ್ತಲ್ಲ? ಇದು ಜಾತಿ ಕಮಿಟ್ಮೆಂಟ್, ಹೌದಾನೆ? ಅದು ವೃತ್ತಿ ಜಾತಿ ಕಮಿಟ್ಮೆಂಟ್, ಹೌದಲ್ವಾ? ಸೊ ಅದರಿಂದ ದಯವಿಟ್ಟು ಬರ್ಬೇಕು. ನಾನು ಯಾವತ್ತು ನನ್ನ ಚಿಕ್ಕ ಸಣ್ಣ ಜಾತಿ ಹೇಳ್ಕೊಡೋದು ಅಂದ್ರೆ, ನಿಮ್ಮಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಬೇರೆಯವರು ಕೂಡ ಬೆಚ್ಚ ಬೀಳ್ತಾರೆ. ಅಯ್ಯೋ ನೋಡಪ್ಪ, ಇವರಲ್ಲಿ ಎಷ್ಟು ಒಗ್ಗಟ್ಟಿದೆ. ಇದರ ಜಾತಿ ಅಂತ ಬಂದಾಗ ಖಂಡಿತ ಬರ್ಬೇಕಾಗ್ತದೆ. ಬಂದು ಇದನ್ನ ನನಗೆ ಇದು ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ 21ನೇ ತಾರೀಕು ನಮ್ಮ ತಾಲೂಕು ಆಫೀಸಲ್ಲಿ ಒಂದು ಫೋಟೋ ಇಟ್ಕೊಂಡು ದೊಡ್ಡ ಪೂಜೆ ಮಾಡ್ತೀವಿ. ದಯವಿಟ್ಟು ತಾವೆಲ್ಲ ಆಶೀರ್ವಾದಬೇಕು. ಮುಂಬರುವ ದಿನಗಳಲ್ಲಿ, ಕೇವಲ ಮುಂಬರುವ ತಿಂಗಳಲ್ಲಿ ನಿಮ್ಗೆ ಜಾಗ ವ್ಯವಸ್ಥೆ ಮಾಡಿಕೊಟ್ಟು ಅದಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವೂ ಕೂಡ ನಾನು ಮಾಡ್ತೇನೆ ಅಂತ ಹೇಳ್ತಾ, ಬಂದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಮನಪೂರ್ವಕವಾಗಿ ವಂದಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ.